ಅಸ್ಸಲಾಮುಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇಲ್ಕಲ್ಲ ನನ್ನ ಸಮಸ್ತ ಮುಸ್ಲಿಂ ಬಾಂಧವರೇ, ಇಲ್ಲಿವರೆಗೂ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಸಾಮಾನ್ಯ ಸದಸ್ಯತ್ವದ ನೋಂದಣಿ ಪ್ರಕ್ರಿಯೆಯನ್ನ ನಾವು ಒಂದು ಸಲ ಅವಲೋಕನ ಮಾಡಿ ನೋಡಿದಾಗ ಇವತ್ತಿನ ದಿನದವರೆಗೆ ಸುಮಾರು 7600 ಫಾರ್ಮ್ಗಳು ಡಿಸ್ಟ್ರಿಬ್ಯೂಟ್ ಆಗಿದ್ದಾರೆ. ಅದೇ ರೀತಿಯಾಗಿ ಸುಮಾರು 2000 ಫಾರ್ಮ್ಗಳು ರಿಸೀವ್ ಆಗಿದೆ, ವಾಪಸ್ ಬಂದು ಕೊಟ್ಟು ರಿಸೀವ್ ತೆಗೆದುಕೊಂಡು ಹೋಗಿದ್ದಾರೆ. ಬಹಳ ಒಂದು ಒಳ್ಳೆಯ ಬೆಳವಣಿಗೆ. ಈ ಕಲ್ನಲ್ಲಿ ಕೆಲ ವ್ಯಕ್ತಿಗಳು ತಮ್ಮನ್ನ ತಾವು ಈ ಸಮುದಾಯದ ನಾಯಕರು ಅಂತ ಹೇಳಿ ಹೇಳ್ಕೊಳ್ಳೋದು ನಮ್ಗೆ ಮೊದಲಿಂದಲೂ ಒಂದು ಮಾತು ಹೇಳ್ತಾ ಇದ್ರು. ಏನಪ್ಪಾ ಅಂದ್ರೆ ಈ ಕಲ್ನಲ್ಲಿ ಕೇವಲ 4 ಜನ ಮಾತ್ರ ಅಂಜುಮನ್ ಇಸ್ಲಾಂ ಸಂಸ್ಥೆಗೆ ಚುನಾವಣೆಯನ್ನು ವಹಿಸ್ತಾರೆ. ಉಳಿದವರೆಲ್ಲರೂ ಇಲ್ಲೇ ಇವರನ್ನ ಅಪೋಸ್ ಇದ್ದಾರೆ ಅಂತ ಹೇಳಿ ಊರು ಮಂದಿ ಮುಂದೆ ಹಾಗೂ ಸ್ಟೇಟ್ ಬೋರ್ಡ್ ಮುಂದೆ, ಜಿಲ್ಲಾ ವಕಫ್ ಮುಂದೆ ಡಂಗೂರು ಹೊಡೆದಿದ್ದು. ಇವತ್ತಿನ ಇಲ್ಲಿವರೆಗೆ ಬೆಳವಣಿಗೆಯನ್ನ ನೋಡಿದಾಗ ಅವರು ಮಾಡಿದಂತ ಎಲ್ಲ ಸಾಜಿಸ್ಗಳು ಎಲ್ಲ ಸುಳ್ಳು, ಒಂದು ಏನಪ್ಪಾ ಅಂದ್ರೆ ಡಾಂಬಿಕವಾಗಿ ಅವರು ಕಟ್ಟಿದಂತ ಒಂದು ಕಥೆಯಾಗಿ ಈಗ ಸಾರ್ವಜನಿಕರ ಮುಂದೆ ಪ್ರಸ್ತುತವಾಗ್ತಿದೆ. ಮತ್ತು ಬಹಳ ಇಂಪಾರ್ಟೆಂಟ್ ಆಗಿ ಇವತ್ತಿನ ನಾವು ಒಂದು ಪತ್ರಿಕಾಗೋಷ್ಠಿ ತಮ್ಮ ಕರೆದಿರೋ ಉದ್ದೇಶ ಏನಪ್ಪಾ ಅಂತಂದ್ರ, ಇಂದು ಇದೇ ಅಂಜುಮನ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂತಹ ಅಲ್ಹಾಜ್ ಉಸ್ಮಾನ್ ಗನಿ ಮುನಾಬಾದ್ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ ರಿಟ್ ಪಿಟಿಷನ್ ಹಾಕಿ ಈ ಒಂದು ಪ್ರಕ್ರಿಯೆಗೆ, ಚುನಾವಣಾ ಪ್ರಕ್ರಿಯೆಗೆ ಸ್ಟೇ ಅನ್ನು ತಂದಿರುವ ಒಂದು ನಮ್ಗೆ ಗುಮಾನಿ ಇದೆ. ತಾತ್ಕಾಲಿಕವಾಗಿ ಒಂದು ಸ್ಟೇ ತಂದಿರುವ ಗುಮಾನಿ ಇದೆ. ಇದು ಬಹಳ ಖೇದಕರ ಸಂಗತಿ. ನಮ್ಗೆ ಹೇಳ್ತಾ ಇದ್ರು ಒಂದ್ಸಲ ನಾವು ಕೇಳಿದಾಗ, ಗೋದಾ ಹೈ ಮೈದಾನ್ ಹೈ ಚಲ್ ದೇಖೆಂಗೆ ಕಿಸ್ಕಾ ಕಿಸ್ಕೆ ಕಿತ್ತಾ ಯೇ ಹೈ ಅವಾಮ್ ಕಾ ಚಾಹತ್ ಹೈ. ದಮ್ ಅಂತ ಯೂಸ್ ಮಾಡಕ್ ಹೋಗಲ್ಲ, ದಮ್ ಅವಶ್ಯಕತೆ ಇಲ್ಲ ಅವ್ರಿಗೆ. ಯಾಕಂದ್ರೆ ನಮ್ಗೆ ದಮ್ ಯಾರ ಮುಂದೆ ತೋರಿಸ್ಬೇಕು ಅವ್ರ ತೋರಿಸೋಂತ ಜನರ ಬೆಂಬಲ. ಕಿಸ್ಕಾ ಕಿತ್ತಾ ದಮ್ ಯೇ ಹೈ ಚಾಹತೆ, ಅದನ್ನ ಅವರು ಎದುರಿಸಬಹುದಾಗಿತ್ತು. ಯಾರು ಸಮುದಾಯದ ನಾಯಕರಾದ ಮಾಜಿ ಅಂಜುಮನ್ ಇಸ್ಲಾಂ ಅಧ್ಯಕ್ಷರಾದಂತ ಉಸ್ಮಾನ್ ಗನಿ ಮುನಾಬಾದ್ ಅವರು ಏನ್ ಮಾಡಿದಾರೆ ಅಂದ್ರೆ, ಈ ಒಂದು ಚುನಾವಣಾ ಕಣದಿಂದ ಏನಪ್ಪಾ ಅಂದ್ರ ಒಂದು ಓಡಿ ಹೋಗಿದ್ದಾರೆ. ಅಂಜಿ ಯಾಕೆ ಅಂಜಿ ಹೋಗಿದ್ದಾರೆ ಅಂತ ಹೇಳಿ ಅದು ಕ್ಲಿಯರಿಫೈ ಆಗಿ ನಿಮ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ ಅವ್ರು ಯಾಕೆ ಹೋಗಿದ್ದಾರೆ ಏನು ಅಂತ ಹೇಳಿ. ನಾವು ಇಲ್ಕಲ್ಲ ಜನತೆ ನಾವು ಅಂದ್ಕೊಂಡಿದೀವಿ, ಮೊದ್ಲಿಂದು ಅದನ್ನೇ ಹೇಳ್ತಾ ಇದೀವಿ, ಇಲ್ಕಲ್ಲ ಜನತೆ ಎಲೆಕ್ಷನ್ ಬಯಸ್ತಾರೆ. ಒಂದು ಎಲೆಕ್ಷನ್ ಮುಖಾಂತರ ಇಲ್ಲಿ ಒಂದು ಅಂಜುಮನ್ ಇಸ್ಲಾಂ ಸಂಸ್ಥೆಗೆ ಒಂದು ಪಾರದರ್ಶಕ ಒಂದು ಆಡಳಿತ ಮಂಡಳಿ ರಚನೆ ಆಗ್ಬೇಕಂತ ಬಯಸ್ತಾರೆ ಅಂತ ಹೇಳಿ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಪ್ರಯತ್ನಕ್ಕೆ ಇದೆಲ್ಲ ಹಲವಾರು ಹಿರಿಯರು, ಆಮೇಲೆ ಯುವಕರು ಬಹಳಷ್ಟು ಸಾಥನ್ನ ಕೊಟ್ಟಿದ್ದಾರೆ. ಅವರೆಲ್ಲರ ಒಂದು ಪ್ರತಿಫಲವಾಗಿ ಇವತ್ತು ಅಂಜುಮನ್ ಇಸ್ಲಾಂ ಸಂಸ್ಥೆಯಲ್ಲಿ ಒಂದು ಪ್ರಪ್ರಥಮವಾಗಿ ಎನ್ರೋಲ್ಮೆಂಟ್ ನಡೀತಾ ಇತ್ತು. ಈ ಒಂದು ಎನ್ರೋಲ್ಮೆಂಟ್ ಪ್ರಕ್ರಿಯೆಯಲ್ಲಿ ಮುಂದೆ ಎಲೆಕ್ಷನ್ ನಡೆದ್ರೆ ನಾವು ಮಾಡಿದಂತಹ ಘನ ಕಾರ್ಯಗಳು, ನಾವು ಮಾಡಿದಂತ ನಮ್ಮ ಒಂದು ಏನು ಸೋಕಾಲ್ಡ್ ಕ್ರಿಯೇಟ್ ಮಾಡಿದಂತ ಲೀಡರ್ಶಿಪ್ ಒಂದು ಮುಖವಾಡ ಕಳಿಸಿ ಬೀಳುತ್ತು ಅನ್ನೋ ಅಂಜಿಕೆಯಲ್ಲಿ ಮಾಜಿ ಅಧ್ಯಕ್ಷರು ಸ್ಟೇ ತಗೊಂಡಿದ್ದಾರೆ ಅಂತ ಹೇಳಿ ನಮ್ಗೆ ಮಾಹಿತಿ ಇದೆ. ಆ ಸ್ಟೇಯನ್ನ ಬ್ರಿಗೇಡ್ ಮಾಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ. ಯಾರು ನಮ್ಮ ಯುವ ತಂಡ, ಯಾರು ಈ ಒಂದು ಎಲೆಕ್ಷನ್ ಬೇಕು, ಎಲ್ಲರಿಗೂ ಎಲೆಕ್ಷನ್ ಮುಖಾಂತರ ಕಮಿಟಿ ಆಗ್ಬೇಕಂತ ಹೇಳಿ ಯಾರು ಬಯಸ್ತೀರಿ, ಯಾರು ಆಸಕ್ತಿ ಇದೆ, ಅವರು ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಟೀಮಿನ ಸದಸ್ಯರಾದಂತ ರಿಯಾಜ್ ಬನ್ನು ಆಗ್ಬೋದು, ಶಾಮಿದ್ ಅಲಿ ರೇಷ್ಮೆ ಆಗ್ಬೋದು, ಮೊಹಮ್ಮದ್ ಆಸ್ ಬಿಳೆ ಕುದ್ರೆ ಆಗ್ಬೋದು, ಸೈಫ್ ಅಲಿ ಕಾಂಟ್ರಾಕ್ಟರ್ ಆಗ್ಬೋದು, ಮತ್ತೆ ನಮ್ಮ ಅಬ್ದುಲ್ ಖಾದರ್ ಮೆದಿನಾಳವ್ರು ಆಗ್ಬೋದು, ಇನ್ನಿತರ ನಮ್ಮ ಸಂಘ ಒಂದು ಏನಿದೆಯಲ್ಲ ಹೋರಾಟ, ಈ ಒಂದು ಅಂಜುಮನ್ ಇಸ್ಲಾಂ ಸಂಸ್ಥೆಗೆ ಒಂದು ಚುನಾವಣೆ ಮುಖಾಂತರ ಕಮಿಟಿ ರಚನೆ ಮಾಡ್ಬೇಕಂತ ಹೇಳಿ ಏನು ಹೋರಾಟ ಮಾಡ್ತಾ ಇದ್ದೀವಿ. ಅವ್ರನ್ನ ನೀವು ಸಂಪರ್ಕಿಸಿದ್ರೆ, ನಾಳೆ ಸಂಪರ್ಕಿಸಬೇಕಾದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ, ನೀವು ಯಾರು ರಿಸೀವ್ ತಗೊಂಡಿದ್ದೀರಲ್ಲ, ಯಾರು ಫಾರ್ಮ್ನ ಅರೌಂಡ್ 2000 ಮಂದಿ, ಅದ್ರಲ್ಲಿ ಎಷ್ಟು ಮಂದಿ ಬರ್ತೀರೋ ಅಷ್ಟು ಮಂದಿ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಒಂದು ಏನಪ್ಪಾ ಆಸಕ್ತಿಯ ಒಂದು ಅಹವಾಲನ್ನ ನಾವು ಮುಂದೆ ತಗೊಂಡು ಹೋಗ್ತೇವೆ. ಎಲ್ಲ ಹೈಕೋರ್ಟಿಗೆ ನಾವು ಹೋಗ್ತೀವಿ. ಅದ್ರ ಜೊತೆ ನಮ್ಮ ಜೊತೆ ಯಾರು ಬರ್ತಾರಲ್ಲ ಅವ್ರನ್ನೂ ಕರ್ಕೊಂಡು ಹೋಗ್ತೇವೆ. ನಾವು ಕೇವಲ ಇದು 4 ಜನರ ಅಥವಾ ಒಂದು 5 ಜನರ ಹೋರಾಟ ಅಲ್ಲ, ನಾವು ಮುಖವಾಡ ಅಷ್ಟೇ ನಿಮ್ಗೆ ಕಾಣ್ತಾ ಇರೋದು. ಇದರಿಂದ ತಮ್ಮೆಲ್ಲರ ಇಲ್ಕಲ್ಲ
ಎಲ್ಲ ಹಿರಿಯರ ಎಲ್ಲ ಯುವಕರ ಒಂದು ನಮ್ಗೆ ಬೆಂಬಲ ಇದೆ. ಅವರ ಒಂದು ದುವಾದಿಂದ ಇಲ್ಲಿವರೆಗೂ ಇಷ್ಟೊಂದು ಮಹತ್ ಕಾರ್ಯ ನಡೆಯಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಾಳೆ ಯಾರ್ಯಾರು ಏನು ನಮ್ಮ ಈ ಸ್ಟೇಜ್ ವೆಕೇಟ್ ಮಾಡಲಿಕ್ಕೆ ಯಾರು ಸಾಥ್ ಅಂತಿದ್ದಾರೆ ಅವರೆಲ್ಲರೂ ನಾಳೆ ನಮ್ಮ ತಂಡದವರಿಗೆ ಸಂಪರ್ಕಿಸಬೇಕಂತ ಹೇಳಿ ಮತ್ತೊಮ್ಮೆ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.